ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ KCT ಎಕ್ಸಾಮ್ ಮುಖಾಂತರ ವೆಟರ್ನರಿ ಸೀಟನ್ನು ತಗೋಬೇಕು ಅನ್ಕೋತಿದ್ದೀರಾ? ಹಾಗಾದರೆ ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ನಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ತಗೊಂಡ್ರೆ ನಮಗೆ ವೆಟರ್ನರಿ ಸೀಟ್ ಸಿಗುತ್ತೆ ಹಾಗೂ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಅಷ್ಟೇನು ಜಾಸ್ತಿ ವೆಟರ್ನರಿ ಕಾಲೇಜಸ್ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 5 ಅಥವಾ 6 ಕಾಲೇಜಸ್ ಇವೆ. ಇನ್ನು ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ತುಂಬಾನೇ ಸೀಟ್ ಕಡಿಮೆ ಇರುವಂತ ರಾಜ್ಯ ನಮ್ದು. ವೆಟರ್ನರಿ ಸೀಟ್ ತುಂಬಾನೇ ಕಡಿಮೆ. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ 6 ಕಾಲೇಜಸ್ ಇವೆ. ಒಂದು ವೆಟರ್ನರಿ ಕಾಲೇಜ್ ಆಫ್ ಬೆಂಗಳೂರು, ಇನ್ನೊಂದು ವೆಟರ್ನರಿ ಕಾಲೇಜ್ ಆಫ್ ಬೀದರ್, ವೆಟರ್ನರಿ ಕಾಲೇಜ್ ಆಫ್ ಶಿವಮೊಗ್ಗ, ವೆಟರ್ನರಿ ಕಾಲೇಜಸ್ ಹಾಸನ, ವೆಟರ್ನರಿ ಕಾಲೇಜ್ ಆಫ್ ಬೆಳಗಾವಿ. ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ 500ರಿಂದ 600 ನಡುವೆ ನಿಮಗೆ ಸೀಟ್ ಇರುತ್ತೆ. ಆದ್ರೆ ಕಾಂಪಿಟೇಷನ್ ತುಂಬಾನೇ ಜಾಸ್ತಿ ಇರುತ್ತೆ. ತುಂಬಾ ಸ್ಟೂಡೆಂಟ್ಸು ಇದಕ್ಕೆ ಅಪಿಯರ್ ಆಗ್ತಾರೆ. ಎಲ್ಲರೂ ಫಸ್ಟ್ ನೀಟ್ ಆದ ನಂತರ ಅಪ್ರೋಚ್ ಮಾಡೋದೇ ವೆಟರ್ನರಿ ಕಾಲೇಜಸ್ನ. ಹಾಗಾದ್ರೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ ಬರಬೇಕು ಹಾಗೂ ಎಷ್ಟು ಸ್ಕೋರ್ ನೀವು ಮಾಡಿದ್ರೆ ಸೇಫ್ ಆಗಿರ್ತೀರಂತ ತಿಳಿಸ್ಕೊಡ್ತೀನಿ. ನೀವು ವೆಟರ್ನರಿ ಸೀಟನ್ನು 2 ಎಕ್ಸಾಮ್ ಬರೆದು ತಗೋಬಹುದು. ನಿಮ್ಗೆಲ್ಲ ಡೌಟ್ ಬರುತ್ತೆ ಯಾವ 2 ಎಕ್ಸಾಮ್ ಅಂತ. ಒಂದು ಥ್ರೂ ನಿಮ್ಮ KCT ಎಕ್ಸಾಮ್ ಮುಖಾಂತರ ತಗೋಬೇಕು. ಇನ್ನೇನಾದರೂ ನೀವು ಅಗ್ರಿಕಲ್ಚರ್ ಕೋಟಾದಲ್ಲಿ ಬಂದಿದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಚಾನ್ಸ್ ಇರುತ್ತೆ. ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ವೆಟರ್ನರಿ ಸೀಟನ್ನು ತಗೋಬಹುದು. ಇದು ಒಂದು ಎಕ್ಸ್ಟ್ರಾ ಚಾನ್ಸ್ ಅಂತ ಹೇಳ್ಬೋದು. ಇದು ಸ್ಪೆಷಲಿ ಯಾರ ಹತ್ರ ಹೊಲ ಇದೆಯೋ ಅಥವಾ ಯಾರೆಲ್ಲ ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೋ ಅಂತ ವಿದ್ಯಾರ್ಥಿಗಳಿಗೆ ಒಂದು ಸೆಕೆಂಡ್ ಆಪ್ಷನ್ ಆಗಿ ಕೆಲಸ ಮಾಡುತ್ತೆ. ಸೀಟನ್ನು ತಗೋಬೇಕಂದ್ರೆ ನೀವು ಏನಾದರೂ ಜನರಲ್ ಕ್ಯಾಟಗರಿ ಇದ್ರೆ ನಿಮ್ಮ ಸ್ಕೋರ್ 140 to 150 ಮಾರ್ಕ್ಸ್ ಇರಬೇಕು. ನೀವೇನಾದ್ರೂ OBC ಇದ್ರೆ 140 ಮಾರ್ಕ್ಸ್ ಸರಿಸುಮಾರು ನಿಮ್ಮ ಮಾರ್ಕ್ಸ್ ಇರಬೇಕು. ಇನ್ನು ನೀವೇನಾದ್ರೂ ಜನರಲ್ ಆಗಿದ್ದು ಅಥವಾ OBC ಆಗಿದ್ದು ನೀವು ಕರ್ನಾಟಕ ರೂರಲ್ ಅಥವಾ ಕನ್ನಡ ಮೀಡಿಯಂ ರಿಸರ್ವೇಶನ್ಗೆ ಸೇರಿದವರಾಗಿದ್ರೆ ಒಂದು 5 ಮಾರ್ಕ್ಸು ಕಡಿಮೆ ತಗೊಂಡ್ರು ನಿಮಗೆ ಸೀಟ್ ಆರಾಮಾಗಿ ಸಿಗುತ್ತೆ. ನೀವೇನಾದ್ರೂ SC ಅಥವಾ ST ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಸ್ವಲ್ಪ ಕಡಿಮೆ ಅಂಕ ತಗೊಂಡ್ರು ನಿಮಗೆ ಸೀಟ್ ಸಿಗುತ್ತೆ. ಅಪ್ರಾಕ್ಸಿಮೇಟ್ಲಿ 125 to 135 ನಿಮಗೆ ಸೇಫ್ ಸ್ಕೋರ್ ಆಗಿರುತ್ತೆ. ಇನ್ನು ನೀವೇನಾದ್ರೂ ನಿಮ್ಮ ಮಾರ್ಕ್ಸ್ ಮುಖಾಂತರ ಆಯ್ತು. ಇನ್ನು ಇದೇ ಮಾರ್ಕ್ಸಿಗೆ ನಿಮ್ಮ ರ್ಯಾಂಕ್ ಎಷ್ಟಿರ್ಬೇಕು ಅಂತ ನೋಡಿದ್ರೆ, ನೀವೇನಾದ್ರೂ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೊಂಡ್ರೆ ನಿಮ್ಮ ರ್ಯಾಂಕ್ 1500ರಿಂದ 2000 ನಡುವೆ ಇರಬೇಕು. ನೀವೇನಾದ್ರೂ OBC ಇದ್ರೆ ಅಪ್ರಾಕ್ಸಿಮೇಟ್ಲಿ 3000 ನಿಮ್ಮ ರ್ಯಾಂಕ್ ಇರಬೇಕು. ಸ್ವಲ್ಪ ಕನ್ನಡ ಮೀಡಿಯಂ, ರೂರಲ್, ರಿಸರ್ವೇಶನ್ ಇದ್ರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ನಿಮ್ಮ ರ್ಯಾಂಕ್ ಇದ್ರೆ ನಡೆಯುತ್ತೆ. 3500 4000 ತನಕ ಇದ್ರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ನೀವೇನಾದ್ರೂ SC ST ಕ್ಯಾಟಗರಿ ಇದ್ರೆ ನಿಮ್ಮ ರ್ಯಾಂಕ್ 5000ರಿಂದ 10,000 ಒಳಗೆ ಇದ್ರೆ ನಿಮಗೆ ಸೇಫ್ ರ್ಯಾಂಕ್ ಇರುತ್ತೆ. ಇನ್ನು ಎರಡನೇ ರೀತಿ ಏನಂದ್ರೆ ಥ್ರೂ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಮುಖಾಂತರ ನೀವು ನಿಮ್ಮ ಸೀಟನ್ನು ತಗೋಬಹುದು. ಇದರಲ್ಲಿ ನಿಮ್ಮ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ, ನೀವೇನು ಅಗ್ರಿಕಲ್ಚರ್ ಎಕ್ಸಾಮ್ ಬರೀತೀರಾ ಅದರದ್ದು 50% ಮಾರ್ಕ್ಸ್ ಅನ್ನ ಇವರು ಕನ್ಸಿಡರ್ ಮಾಡ್ತಾರೆ. ಇನ್ನು 50% ಹೇಗೆ ಡಿವೈಡ್ ಆಗುತ್ತೆ ಅಂದ್ರೆ, 25% ನಿಮ್ಮ PCB ಸೆಕೆಂಡ್ PU ಅಲ್ಲಿ ನೀವೇನು ಥಿಯರಿ ಎಕ್ಸಾಮ್ ಬರೀತೀರಾ ಅದರದ್ದು 25% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡುತ್ತಾರೆ. ಇನ್ನೂ 25% ನೀವೇನು KCT ಎಕ್ಸಾಮ್ ಬರೀತೀರೋ ಅದರ PCB ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಟೋಟಲ್ 100% ಲೆಕ್ಕ ಮಾಡಿ ಅದರಲ್ಲಿ ನಿಮಗೆ ರ್ಯಾಂಕ್ ಅನ್ನ ಕೊಡ್ತಾರೆ. ಆ ರ್ಯಾಂಕ್ ಮುಖಾಂತರ ನಿಮ್ಮ ಸೀಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಅಗ್ರಿಕಲ್ಚರ್ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಹಾಗೂ ಎಷ್ಟು ಕ್ವಶನ್ ಇರುತ್ತೆ ಅಂತ ನೋಡೋದಾದ್ರೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ 50 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೆಗೆಟಿವ್ ಇರಲ್ಲ. ಹಾಗಾದ್ರೆ ಟೋಟಲ್ 200 ಮಾರ್ಕ್ಸ್ ಆಗುತ್ತೆ. ಆ 200 ಮಾರ್ಕ್ಸ್ ಅಲ್ಲಿ ನೀವೇನಾದ್ರೂ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕಂದ್ರೆ ನಿಮಗೆ 175 to 200 ನಡುವೆ ನಿಮ್ಮ ಮಾರ್ಕ್ಸ್ ಇರಬೇಕು. ಇನ್ನು ನೀವೇನಾದ್ರೂ OBC ಇದ್ರೆ 170 to 180 ನಡುವೆ ನಿಮ್ಮ ಮಾರ್ಕ್ಸ್ ಇರಬೇಕು. ನಿಮ್ಗೇನಾದ್ರೂ ರಿಸರ್ವೇಶನ್ ಇದ್ರೆ ಒಂದು 5 ಮಾರ್ಕ್ಸ್ ಫ್ಲೆಕ್ಸಿಬಲ್ ಆಗಿ ನೀವು
ಮಾರ್ಕ್ಸ್ ಅನ್ನ ನೋಡ್ಕೋಬಹುದು. ಇನ್ನು ನೀವೇನಾದ್ರೂ SC ST ಕ್ಯಾಟಗರಿಯಲ್ಲಿ ಬಂದ್ರೆ ನಿಮಗೆ 160 to 200 ನಡುವೆ ನಿಮ್ಮ ಮಾರ್ಕ್ಸ್ ಇದ್ರೆ ಅದು ನಿಮಗೆ ಸೇಫ್ ಸ್ಕೋರು. ನಿಮಗೆ ಡೌಟ್ ಬರುತ್ತೆ, ನಾವು KSET ಎಕ್ಸಾಮು ಬರಿತೀವಿ, ಹಾಗೆ ನಮಗೆ ಅಗ್ರಿಕಲ್ಚರ್ ಕೋಟಾ ಇದೆ, ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಬರಿತೀವಿ ಅಂತ. ನಿಮಗೆ ಎರಡರಲ್ಲಿ ರ್ಯಾಂಕ್ ಬರುತ್ತೆ. ನಿಮಗೆ ಡೌಟ್ ಇರುತ್ತೆ, ಎರಡರಲ್ಲಿ ರ್ಯಾಂಕ್ ಬಂದ್ರೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ನಿಮ್ಮ ರ್ಯಾಂಕ್ ಯಾವುದು ಚೆನ್ನಾಗಿದೆಯೋ, ಯಾವ ರ್ಯಾಂಕ್ ಇಂದ ನಿಮಗೆ ವೆಟರ್ನರಿ ಸೀಟ್ ಸಿಗುತ್ತೋ ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರಿಗೆ ಡೌಟ್ ಇದೆಯೋ ಶೇರ್ ಮಾಡಿ. ನಿಮ್ಗೇನಾದ್ರೂ ವೆಟರ್ನರಿ ಪರ್ಟಿಕ್ಯುಲರ್ ಕಾಲೇಜ್ಗೆ ಎಷ್ಟು ರ್ಯಾಂಕ್ ಬೇಕು, ಎಷ್ಟು ಮಾರ್ಕ್ಸ್ ಬೇಕು ಅಂತ ವಿಡಿಯೋ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದರ ಸಂಪೂರ್ಣ ವಿಡಿಯೋನ ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಹೇಗೆ ಬರಿಬೇಕು, ಅದು ಎಕ್ಸಾಮ್ ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿ. ನಾನು ಅದರ ಸಪ್ರೇಟ್ ವಿಡಿಯೋ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ.